ನಮಸ್ಕಾರ, ಶುಭೋದಯ ವೀಕ್ಷಕರೇ. ದಸರಾ ಕಂಬಳ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಅಂತ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಎಂಥ ಕೆಲಸ ಇದ್ರೂ ಏನೇ ಇದ್ರೂ ಒಂದು ಸಲ ಜೀವಮಾನದಲ್ಲಿ ಹೋಗಿ ಮೈಸೂರು ದಸರಾವನ್ನು ಕಣ್ತುಂಬಿಕೊಂಡು ಅಂಬಾರಿ ಮೇಲೆ ಕೂತಂತ ತಾಯಿ ಚಾಮುಂಡೇಶ್ವರಿಯನ್ನು ಕಣ್ತುಂಬಿಕೊಳ್ಬೇಕು ಅಂತ ಜನ ಅಂದ್ಕೊಳ್ತಾರೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರವಲ್ಲ, ವಿಶ್ವದ ಮೂಲೆ ಮೂಲೆಗಳಿಂದ ಕೂಡ ಜನ ಆಗಮಿಸಿ ಮೈಸೂರು ದಸರಾವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳ್ತಾರೆ. ಎಲ್ಲಾದರೂ ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಈ ರೀತಿಯಾದಂತಹ ಆಚರಣೆ ಇದೆ ಅಂತ ಹೇಳಿದ್ರೆ ಅದು ಮೈಸೂರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ಮೈಸೂರಿನ ದಸರಾ ಇದೆಯಲ್ಲ, ಅದಕ್ಕೆ ಅದರದೇ ಆದಂಥ ಇತಿಹಾಸ ಇದೆ, ಪರಂಪರೆ ಇದೆ, ಧಾರ್ಮಿಕ ವಿಶೇಷತೆಗಳಿದೆ. ಯಾರ ಕಾಲದಿಂದ ಇದು ನಡ್ಕೊಂಡು ಬಂತು, ಆ ಅಂಬಾರಿ ಅನ್ನೋದನ್ನ ಅಥವಾ ಜಂಬೂ ಸವಾರಿ ಅನ್ನೋದನ್ನ ಯಾರು ಪರಿಚಯ ಮಾಡಿಸಿದ್ರು, ಅದು ಮೈಸೂರಿಗೆ ಹೇಗೆ ಬಂತು, ಇದು ಯದುವಂಶದಲ್ಲಿ ಹೇಗೆ ಆರಂಭ ಆಯಿತು, ಈಗ ಕಂಬಳ ಮಾಡಬೇಕು ಅಂತ ಸರ್ಕಾರ ಹೊರಟಿದೆಯಲ್ಲ, ಕಂಬಳಕ್ಕೆ ಯಾಕೆ ಮೈಸೂರಿನ ರಾಜವಂಶಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಂಬಳ ಅಂತಂದರೆ ಅಲ್ಲಿ ಕೋಣಗಳನ್ನು ವಿಜೃಂಭಣೆಯಿಂದ ಕೋಣಗಳನ್ನು ಒಂದು ಆಚರಣೆ ಮಾಡಲಾಗುತ್ತೆ, ಅದಕ್ಕೆ ರಾಜಾತಿಥ್ಯವನ್ನು ನೀಡಲಾಗುತ್ತೆ, ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಯಾಕೆ ಕೋಣಗಳಿಗೂ ಮೈಸೂರಿಗೂ ಯಾಕೆ ಆಗಿ ಬರೋದಿಲ್ಲ? ಕೋಣಗಳಿಗೂ ಮತ್ತು ಮೈಸೂರು ದಸರಾಗೂ ಏನು ನಂಟಿದೆ? ಮಹಿಷಪುರ ಅಂತ ಇದ್ದಂಥ ಮಹಿಷಪುರ ಅಂತ ಇತ್ತು ಮೊದಲು ಮೈಸೂರಿಗೆ, ಅದನ್ನು ಮಹಿಷಪುರದಿಂದ ಮೈಸೂರಾಯಿತು. ಮಹಿಷನ ವಧೆ ಮಾಡಿದ್ಮೇಲೆ ಚಾಮುಂಡಿ ಬೆಟ್ಟ ಅಂತ ಹೆಸರಾಯಿತು. ಸೊ ಮೈಸೂರಿಗೂ ಕೋಣಗಳಿಗೂ ಏನು ಸಂಬಂಧ, ಯಾಕೆ ಆಗ್ಬರೋದಿಲ್ಲ, ಧಾರ್ಮಿಕ ಕಾರಣಗಳು ಏನಿದ್ದಾವೆ, ಮತ್ತು ದಸರಾ ಕಾಲಕ್ಕೆ ಬದಲಾಗ್ತಾ ಬಂದಿದೆ, ಕಾಲಕ್ಕೆ ಒಂದೊಂದು ವಿಶೇಷತೆಗಳು ಆ್ಯಡ್ ಆಗ್ತಾ ಬಂದಿದೆ. ಅದರ ಜೊತೆಗೆ ನಾಡ ಹಬ್ಬ ಅಂತ ಬಂದಾಗ ನಾಡಿನ ಎಲ್ಲ ಸಂಸ್ಕೃತಿಯ ಪರಂಪರೆಯನ್ನು ಅಲ್ಲಿ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋ ಅರ್ಥದಲ್ಲಿ ನೋಡಿದ್ರೆ ಕಂಬಳವನ್ನು ನಡೆಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಧಾರ್ಮಿಕ ಆಚರಣೆಗಳು ಅಂತ ಬಂದಾಗ ಅದಕ್ಕೆ ಅದರದ್ದೇ ಆದಂಥ ವಿಶೇಷತೆ ಇದೆ. ಮೈಸೂರಿನಲ್ಲಿ ನೀವೆಲ್ಲರೂ ಗಮನಿಸ್ತಾ ಇರಬಹುದು, ಮಹಿಷ ದಸರಾ ನಡೆಸಬೇಕು ಅನ್ನುವಂಥ ಕೂಗು ಬಹಳ ವರ್ಷಗಳಿಂದ ಕೇಳಿಬರ್ತಾ ಇದೆ, ಕಳೆದ 10-12 ವರ್ಷಗಳಿಂದ. ಸೊ ಆ ರೀತಿ ಏನಾದರೂ ಕಂಬಳವನ್ನು ಆಚರಣೆ ಮಾಡಿಬಿಟ್ರೆ ಆ ಮಹಿಷ ದಸರಕ್ಕೆ ಪುಷ್ಟಿ ನೀಡದಂತೆ ಆಗುತ್ತೆ ಅನ್ನೋ ಆತಂಕ ರಾಜವಂಶಸ್ಥರು ಮತ್ತು ಅಲ್ಲಿನ ಒಂದಷ್ಟು ಧಾರ್ಮಿಕವಾಗಿ ಆಚರಣೆಯನ್ನು ಮಾಡ್ಕೊಂಡು ಬಂದಂಥ ಜನಗಳಿಗೂ ಕೂಡ ಇದೆ. ಹಾಗಾದರೆ ನಿಜವಾಗ್ಲೂ ಕಂಬಳ ಬೇಕಾ ಬೇಡವಾ? ಅದ್ರ ಬಗ್ಗೆ ಇತಿಹಾಸಕಾರರು ಏನು ಹೇಳ್ತಾರೆ, ಪಾರಂಪರಿಕ ತಜ್ಞರು ಏನು ಹೇಳ್ತಾರೆ, ಏನು ಸಂಬಂಧಗಳಿದ್ದಾವೆ, ಧಾರ್ಮಿಕ ಆಚರಣೆಗೆ ಏನಾದರೂ ಧಕ್ಕೆ ಆಗುತ್ತಾ? ಈ ಹಿಂದೆ ಬೆಂಗಳೂರಿನಲ್ಲಿ ಕಂಬಳ ಆಯೋಜನೆ ಮಾಡಬೇಕಂದಾಗಲೂ ಕೂಡ ಪ್ರಮೋದಾದೇವಿ ಒಡೆಯರ್ ಅವರು ವಿರೋಧಿಸಿದ್ರು, ಜ್ಯೋತಿಷಿಗಳನ್ನೆಲ್ಲ ಕೇಳಿದ್ರಂತೆ. ಇದೆಲ್ಲದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ವಿಚಾರ, ತಿಳ್ಕೊಳ್ಳೋಣ ನಮ್ಮ ಇತಿಹಾಸ, ಧಾರ್ಮಿಕತೆ ಎಲ್ಲವೂ ಏನು ಹೇಳುತ್ತೆ ಅಂತ ಹೇಳಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಮೈಸೂರು ದಸರಾ ಉತ್ಸವದಲ್ಲಿ ಕಂಬಳ ಕ್ರೀಡೆಯ ಆಯೋಜನೆ, ರಾಜವಂಶಸ್ಥರ ಪ್ರಬಲ ವಿರೋಧ ಇದೆ. ಪರಿಸರವಾದಿಗಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 7 ಎಕರೆ ಜಾಗ ಬೇಕಾಗುತ್ತೆ ಇದಕ್ಕೆ, ಅಲ್ಲಿ ಮರಗಳನ್ನು ಕಡಿಬೇಕಾಗತ್ತೆ. ಹಾಗಾಗಿ ಪರಿಸರವಾದಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಂಬಳ ಮಹಿಷ ದಸರಾ ಆಚರಣೆಗೆ ಲಿಂಕ್ ಮಾಡೋ ಯತ್ನ ನಡೀತಾ ಇದೆಯಾ? ದಸರಾದಲ್ಲಿ ಕಂಬಳ ಬೇಕಾ ಬೇಡವಾ? ಪರ ವಿರುದ್ಧ ಜಿದ್ದಾಜಿದ್ದು ನಡೀತಾ ಇದೆ. ಇದು ರಾಜಕೀಯ ಸ್ವರೂಪನೂ ಪಡ್ಕೊಂಡಾಗಿದೆ. ಈಗ ಕಂಬಳ ಆಯೋಜನೆ ರಾಜಕೀಯ ಜಟಾಪಟಿ, ವಿರೋಧ ಜಾಸ್ತಿ ಆಗ್ತಾ ಇದೆ. ಒಂದು ಬೇಸರದ ಸಂಗತಿ ಏನು ಅಂತಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ದಸರಾವನ್ನ ಒಂದು ರಾಜಕೀಯ ರಾಜಕೀಯ ವಿಷಯ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷ ದಸರಾ ಯಾವುದಾದ್ರೂ ಒಂದು ವಿವಾದ ಇಲ್ಲದೆ ಆರಂಭ ಆಗುವಂಥದ್ದನ್ನ ನೋಡಿರೋದು ಬಹಳ ವರ್ಷಗಳಾಗೋಯ್ತು. ಆ ರೀತಿ ಸಮಾಧಾನವಾಗಿ ಸಾವಧಾನವಾಗಿ ಯಾವುದೇ ರೀತಿಯಾದಂಥ ವಿರೋಧಗಳಿಲ್ಲದೆ, ಇಶ್ಯೂಗಳಿಲ್ಲದೆ, ವಿವಾದಗಳಿಲ್ಲದೆ ದಸರಾ ನಡೆದು ಬಹಳ ವರ್ಷ ಆಯಿತು ಅಂತ ಅನ್ಸುತ್ತೆ. ಏನಾದರೂ ಒಂದು ವಿವಾದ ಆಗಲೇಬೇಕು ದಸರಾ ಸಂದರ್ಭದಲ್ಲಿ, ಆ ರೀತಿ ಆಗ್ತಾ ಇದೆ. ಆ ಹಬ್ಬವಾಗಿ ನೋಡದೆ ಅದನ್ನ ರಾಜಕೀಯ ವಿಚಾರವಾಗಿ ತೆಗೆದುಕೊಂಡು ಬಂದಿರೋದು. ಪುನಃ ಅದರಲ್ಲಿ ಪಕ್ಷಗಳ ನಡುವೆ ಕೆಸರೆರಚಾಟಗಳು. ಎಲ್ಲೋ ಒಂದು ಕಡೆ ಇಡೀ ಆ ರಾಜವಂಶಸ್ಥರ ನವರಾತ್ರಿಯ ಸಂದರ್ಭದಲ್ಲಿ ಏನೊಂದು ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾರಲ್ಲ, ಅದನ್ನ ನೆಮ್ಮದಿಯಾಗಿ ಮಾಡೋದಕ್ಕೆ ಬಿಡ್ತಾ ಇಲ್ವೇನೋ ಒಂದಷ್ಟು ಜನ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋಣ.
ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡೋಕ್ಕೂ ಮೊದಲು ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಇದ್ರ ಬಗ್ಗೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ವರದಿ ನೋಡ್ಕೊಂಡು ಬನ್ನಿ. ಮಹೋತ್ಸವಕ್ಕೆ ಕೆಲವೇ ತಿಂಗಳು ಬಾಕಿ ಇರುವಂತದ್ದು, ಅದರಲ್ಲಿ ಕಂಬಳವನ್ನ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಡಿ.ಕೆ. ಶಿವಕುಮಾರ್ ಅವರು ಒಂದು ಆಯೋಜನೆ ಮಾಡ್ತಾ ಇರುವಂತದ್ದು. ಏನು ಈಗಾಗಲೇ ದಸರಾ ಮಹೋತ್ಸವದಲ್ಲಿ ಈ ಬಾರಿ ನೂತನವಾಗಿ ಕಂಬಳವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೆತಾ ಇರುವಂತದ್ದು. ಜೊತೆಗೆ ಅದ್ದೂರಿ ದಸರಾ ಮತ್ತೆ ಕಂಬಳಕ್ಕೂ ಮೈಸೂರಿನಲ್ಲಿ ವಿರೋಧ ವ್ಯಕ್ತವಾಗಿರುವಂತದ್ದು. ಈಗಾಗಲೇ ಕಂಬಳವನ್ನ ನಡೆಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಮೈಸೂರಿನ ಹೊರವಲಯದಲ್ಲಿರುವಂತಹ ಸಾತ್ಕಳಿಯಲ್ಲಿ 17 ಎಕರೆ ತೋಟದಲ್ಲಿ ಜಾಗದಲ್ಲಿ ಈಗ ಒಂದು ಜೆಸಿಬಿಗಳ ಮುಖಾಂತರವಾಗಿ ಸಿದ್ಧತೆ ಕಾರ್ಯಕ್ಕೆ ಕೈ ಹಾಕಿರುವಂತದ್ದು. ಆದ್ರೆ ವಿರೋಧದ ನಡುವೆ ಕೂಡ ಸಿದ್ಧತೆ ಮಾಡ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ದಸರಾ ಆರಂಭಕ್ಕೂ ಮೊದಲೇ ದಸರಾ ಸಿದ್ಧತೆ ಆರಂಭಕ್ಕೂ ಮೊದಲೇ ಅಪಸ್ವರಗಳು ಕೇಳಿ ಬರ್ತಾ ಇರುವಂತದ್ದು. ಈಗ ನೋಡಬಹುದು, ನಾವೀಗ ದಸರಾ ಮಹೋತ್ಸವ ಏನು ಕೆಲವೇ ತಿಂಗಳು ಬಾಕಿ ಇರುವಾಗಲೇ ದಸರಾ ಮಹೋತ್ಸವದಲ್ಲಿ ಈ ಬಾರಿ ಹೊಸದಾಗಿ ಅಂದ್ರೆ ನೂತನವಾಗಿ ಕಂಬಳವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿರುವಂತದ್ದು. ಅದೇ ರೀತಿಯಾಗಿ ಈಗಾಗಲೇ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಾದಂತಹ ಶಾಸಕರಾದಂತಹ ಅಶೋಕ್ ರೈ ಅವರು ಕೂಡ ಈಗಾಗಲೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಸಿದ್ಧತಾ ಕಾರ್ಯಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಈ ಬಾರಿ ಹೊಸದಾಗಿ ಕಂಬಳವನ್ನ ಆಯೋಜನೆ ಮಾಡಿದ್ರೆ ದಸರಾ ಮಹೋತ್ಸವದಲ್ಲಿ ಅಂದ್ರೆ ಈ ಯಾವಾಗ್ಲೂ ಕೂಡ ಇಲ್ಲಿ ದಸರಾ ಮಹೋತ್ಸವದಲ್ಲಿ ಕಂಬಳ ನಡೆದಿಲ್ಲ. ಆ ದಕ್ಷಿಣ ಭಾಗದಲ್ಲಿರುವಂತಹ ಒಂದು ಸಂಸ್ಕೃತಿ, ಆಚಾರ ವಿಚಾರ, ಕಲೆ ಏನಿದೆ ಅದನ್ನ ಇಲ್ಲೂ ಕೂಡ ಜನಗಳಿಗೆ ತೋರಿಸಬೇಕು ಅಂತ ಹೇಳೋ ಉದ್ದೇಶದಿಂದ ರಾಜ್ಯ ಸರ್ಕಾರ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇಲ್ಲಿ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಮತ್ತೆ ಪರಿಸರವಾದಿಗಳು ಕಂಬಳಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಕಂಬಳ ಏನಾದ್ರೂ ಕೂಡ ಮೈಸೂರಿನಿಂದ ನಡೆದ್ರೆ ಮೈಸೂರಿನ ಜನತೆಯ ಭಾವನೆಗೆ ಧಕ್ಕೆ ಆಗುತ್ತೆ. ಇಲ್ಲಿರುವಂತಹ ಸಂಸ್ಕೃತಿಯೇ ಬೇರೆ, ದಸರಾದ ಸಂಸ್ಕೃತಿಯೇ ಬೇರೆ, ಅಲ್ಲಿರುವಂತಹ ಸಂಸ್ಕೃತಿಯೇ ಬೇರೆ. ಹಾಗಾಗಿ ಕಂಬಳವನ್ನ ಇಲ್ಲಿ ನಡೆಸಬಾರದು. ಕಂಬಳವನ್ನ ನಡೆಸಿದ್ರೆ ಇಲ್ಲಿರುವಂತಹ ನಾವು ದಸರಾ ನಡೆಸೋ ದಸರಾದ ಪರಂಪರೆಯೂ ಕೂಡ ಬೇರೆಯಾಗಿರುವಂತದ್ದು, ಕಂಬಳದ ಪರಂಪರೆಯೂ ಕೂಡ ಬೇರೆಯಾಗಿರುವಂತದ್ದು. ಹಂಗಾಗಿ ಈ ಭಾಗದಲ್ಲಿ ದಸರಾದಲ್ಲಿ ಕಂಬಳವನ್ನು ಆಯೋಜನೆ ಮಾಡಬಾರದು ಅಂತೇಳಿ ಒಂದು ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಸೇರಿದಂತೆ ರಾಜ್ಯದ ಹಲವಾರು ಬಿಜೆಪಿ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಮೈಸೂರಿನ ಹೊರವಲಯದಲ್ಲಿರುವಂತಹ ಒಂದು ಸಾತ್ಕಳ್ಳಿ ಏನಿದೆ, ಅಲ್ಲಿ ಸಾಕಷ್ಟು ಮರಗಳು ಬೆಳೆದಿರುವಂತಹ ಸ್ಥಳದಲ್ಲಿ ಮರವನ್ನ ಕಡಿದು ಒಂದು ಕಂಬಳ ಆಯೋಜನೆ ಮಾಡೋದಕ್ಕೆ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು. ಮರವನ್ನ ಕಡಿದಂತ ಹಿನ್ನೆಲೆಯಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ಮರವನ್ನ ಕಡಿದ್ರು ಅಂತ ಹೇಳಿ ಈಗಾಗಲೇ ಒಂದು FIR ದಾಖಲಾಗಿರುವಂತದ್ದು. ಇಲ್ಲಿ ಅನುಮತಿ ಪಡೆದು ಮರವನ್ನ ಕಡಿಬೇಕಾಗಿತ್ತು, ಕಂಬಳವನ್ನ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಏನು ಆ ತರಾತುರಿಯಲ್ಲಿ ತೀರ್ಮಾನ ಮಾಡಿ ಒಂದು ಅಂದ್ರೆ ಜೆಸಿಬಿಗಳ ಮುಖಾಂತರವಾಗಿ, ಟ್ರಾಕ್ಟರ್ಗಳ ಮುಖಾಂತರವಾಗಿ ಮಟ್ಟ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿರುವಂತದ್ದು. ಕಂಬಳ ಅಂತ ಹೇಳಿದ್ರೆ ಸಾಕಷ್ಟು ಹಣ ಖರ್ಚಾಗುತ್ತೆ, ಮತ್ತೆ ಸಾಕಷ್ಟು ಮರಗಳನ್ನ ಕಡಿಬೇಕಾಗುತ್ತೆ, ಅದಕ್ಕೆ ಸಾಕಷ್ಟು ವಿಶಾಲವಾದಂತಹ ಪಾರ್ಕಿಂಗ್ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಏನಾದ್ರೂ ಕೂಡ ಇಲ್ಲಿ ಕಂಬಳ ಮಾಡಿದ್ರೆ ಜನಗಳಿಗೂ ಕೂಡ ತೊಂದರೆ ಆಗುತ್ತೆ, ಪರಿಸರಕ್ಕೂ ಕೂಡ ಹಾನಿಯಾಗುತ್ತೆ. ಹಾಗಾಗಿ ಇಲ್ಲಿ ಕಂಬಳ ಮಾಡಬಾರ್ದು ಅಂತ ಹೇಳಿ ಸಾಕಷ್ಟು ಜನರು ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತದ್ದು. ಇದರ ಜೊತೆಗೆ ಈಗ ಸಾತ್ಕಳ್ಳಿ ಪಳ್ಳಿ ಇರುವಂತಹ ಒಂದು ಜಾಗದಲ್ಲಿ 17 ಎಕರೆ ಜಾಗದಲ್ಲಿ ಸಿದ್ಧತೆ ನಡೀತಾ ಇರುವಂತದ್ದು, ಕಂಬಳಕ್ಕೆ ಸಿದ್ಧತೆ ನಡೀತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಹಲವಾರು ನಾಯಕರು ಕಂಬಳದಲ್ಲಿ ಅಂದ್ರೆ ಏನು ಈಗ ದಸರಾ ಮಹೋತ್ಸವದಲ್ಲಿ ಕಂಬಳ ಬೇಡ ಅಂತ ಹೇಳಿ ವಿರೋಧ ವ್ಯಕ್ತವಾದ್ರೂ ಕೂಡ ರಾಜ್ಯ ಸರ್ಕಾರ ಯಾವುದಕ್ಕೂ ಕೂಡ ಅವರ ಮಾತಿಗೆ ಸೊಪ್ಪು ಹಾಕದಂತ ರೀತಿಯಲ್ಲಿ ಕಂಬಳ ನಡೆಸೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ದಸರಾ ಸಿದ್ಧತೆ ಆರಂಭಕ್ಕೂ ಮೊದಲೇ ಈಗಾಗಲೇ ಕಂಬಳ ಮತ್ತೆ ಅದ್ದೂರಿ ದಸರಾಕ್ಕೆ ವಿರೋಧ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ದಸರಾವನ್ನ ರಾಜ್ಯ ಸರ್ಕಾರ ಯಾವ ರೀತಿ ನಡೆಸುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು. ಇದೇ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಹಾಗೆ ಮೈಸೂರಿನ ಮಾಜಿ ಸಂಸದರು ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡು. ಈ ವರ್ಷದ ದಸರಾ ನಮ್ಮ ಗಜಪೂಜೆ 26 ಆಗಸ್ಟ್ 26 10 ಗಂಟೆಗೆ ನಡೆಸಲು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಧಾರ್ಮಿಕವಾಗಿ ಎಲ್ಲ ಸಂಪ್ರದಾಯದಂತೆ ಎಲ್ಲ ವಿಚಾರಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನ ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11 ಗಂಟೆ 50 ನಿಮಿಷಕ್ಕೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ, ನಂದಿ ಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10 ತಿಂಗಳು 26 ಮಧ್ಯಾಹ್ನ 1:30 ಗಂಟೆಗೆ ನಡೆಸಲು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಈ ವರ್ಷದ ದಸರಾ ನಮ್ಮ ಗಜಪೂಜೆ 26 ಆಗಸ್ಟ್. ಮೈಸೂರಿನ ದಸರಾಕ್ಕೂ ಕೂಡ ಅದರದ್ದೇ ಆದಂತಹ ವಿಶಿಷ್ಟವಾದಂತಹ ಗುಣಲಕ್ಷಣಗಳಿವೆ. ಇದಕ್ಕೆ ದಕ್ಷಿಣ ಕನ್ನಡ, ಅದರಲ್ಲೂ ಕೂಡ ಪರಶುರಾಮ ಭೂಮಿಯ ಅಲ್ಲಿನ ನೆಲದ
ಕಲೆಗಳಾದಂತಹ ಅಲ್ಲಿನ ಆಟೋಟಗಳಾದಂತಹ ಯಕ್ಷಗಾನ ಇರ್ಬೋದು, ಅಲ್ಲಿನ ನೇಮ ನಿಷ್ಠೆಗಳಿರ್ಬೋದು, ನಾಗರ ಪೂಜೆಗಳಿರ್ಬೋವಂಥದ್ದು, ಅದೇ ರೀತಿಯಲ್ಲಿ ಕಂಬಳ ಇರ್ಬೋದು. ಆ ನೆಲಕ್ಕೆ ಅದು ಸೀಮಿತವಾಗಿದ್ರೆ ನಮಗೂ ಅದು ಖುಷಿನೇ. ನಾವೇನು ಕಂಬಳದ್ದೇನು ವಿರೋತ್ಸವ ಅಂತವ್ರಲ್ಲ. ಇನ್ನು ಹಳೆ ಬೆಳಗ್ಗೆ ಇನ್ಯಾರೋ ಬರ್ತಾರೆ, ಜಲ್ಲಿಕಟ್ಟು ಮಾಡೋಣ ಅಂತ ಹೇಳ್ತಾರೆ. ಆಯ್ತಾ, ಇಲ್ಲಿ ಬಂದ್ಬಿಟ್ಟು ಕೋಳಿ ಆಟನೂ ಆಡಿಸೋಣ ಅಂತ ಹೇಳ್ತಾರೆ. ಮಾಡೋಕ್ಕಾಗುತ್ತಾ? ದಸರಾ ಶಾಸ್ತ್ರೋಕ್ತವಾಗಿ ಅದು ಸಂಪ್ರದಾಯ ಪರಂಪರೆಗೆ ಪೂರಕವಾಗಿ ನಡೆಯುವಂತಹ ಒಂದು ಆಚರಣೆಯಾಗಿದೆ. ನಮ್ಮ ಮಹಾರಾಜರು ಅದಕ್ಕೆ ಮೇಲ್ಪಂಕ್ತಿನ ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ಬಂದಾದ ನಂತರ ದಸರಾಕ್ಕೆ ಬೇರೆ ಬೇರೆ ಯುವ ದಸರಾಗಳು, ಗ್ರಾಮೀಣ ದಸರಾ, ರೈತರ ದಸರಾ, ಇವೆಲ್ಲವೂ ಕೂಡ ನಮ್ಮ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಮಾಡಿದ್ದೇವೆ ಹೊರತು ಬೇರೊಂದು ಜಾಗದ ಒಂದು ಆಟವನ್ನು ನಾವಿಲ್ಲೇನು ತರಕ್ಕೆ ಹೋಗಿಲ್ಲ. ನಮ್ಮ ಮೈಸೂರಿನ ದಸರಾಕ್ಕೂ ಕೂಡ ಅದರದ್ದೇ ಆದಂತಹ ವಿಶಿಷ್ಟವಾದಂತಹ ಗುಣಲಕ್ಷಣಗಳಿದ್ದಾವೆ. ಇದಕ್ಕೆ ದಕ್ಷಿಣ ಕನ್ನಡ, ಅದರಲ್ಲೂ ಕೂಡ ಪರಶುರಾಮ ಭೂಮಿಯ ಅಲ್ಲಿನ ನೆಲದ ಕಲೆಗಳಾದಂತಹ ಅಲ್ಲಿನ ಆಟೋಟಗಳ ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಇತಿಹಾಸಕಾರರು ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ. ಗೌಡ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇತಿಹಾಸಕಾರರು ಲಕ್ಷ್ಮೀಶ ಹೆಗಡೆ ಅವರಿದ್ದಾರೆ. ಲಕ್ಷ್ಮೀಶ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಆಲ್ರೆಡಿ ಏನೇನು ಬ್ರೇಕಿಂಗ್ ಪಾಯಿಂಟ್ಸ್ ಯಾರ್ಯಾರು ಏನೇನು ಮಾತಾಡಿದ್ರು ಎಲ್ಲವನ್ನ ಕೇಳಿಸ್ಕೊಂಡಿದ್ದೀರಿ. ಮೈಸೂರಿನ ದಸರಾ ಅದರದೇ ಆದಂಥ ಒಂದಷ್ಟು ಪರಂಪರೆ ಇದೆ, ಇತಿಹಾಸ ಇದೆ, ಧಾರ್ಮಿಕ ಆಚರಣೆಗಳಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರಿನ ಜನರ ಭಾವನೆಗಳಿದೆ ಅದರಲ್ಲಿ. ಪ್ರತಿ ಮನೆಯಲ್ಲೂ ಕಡು ಬಡವನು ಕೂಡ ಮೈಸೂರಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಆರಾಧನೆ ಮಾಡೋದಿರ್ಬೋದು, ಅಥವಾ ಆ ಗೌರವ ಕೊಡೋದಿರ್ಬೋದು. ರಾಜವಂಶಸ್ಥರಿಗೆ, ಸರ್ಕಾರಕ್ಕೆ ರಾಜವಂಶಸ್ಥರ ಮೇಲೆ ಎಷ್ಟು ಮಟ್ಟಕ್ಕೆ ಗೌರವ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಮೈಸೂರಿನ ಜನರಿಗೆ ಈಗಲೂ ರಾಜವಂಶಸ್ಥರ ಮೇಲೆ ಅಷ್ಟೇ ಗೌರವ ಇದೆ, ಎಲ್ಲವೂ ಇದೆ. ಸೊ ಈ ವಿಚಾರವಾಗಿ, ಕಂಬಳ ಆಯೋಜನೆ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು? ಇತಿಹಾಸ ಏನು ಹೇಳುತ್ತೆ? ನೋಡಿ, ದಸರಾ ಅಂತ ಹೇಳಿದ್ರೆ ಅದು ಒಂದು ಪ್ರಾಂತ್ಯದ ಆಚರಣೆ ಅಲ್ಲ, ಇಡೀ ನಾಡ ಹಬ್ಬವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಮತ್ತು ಈ ದಸರಾ ಕಾಲಾನುಗಟ್ಟದಲ್ಲಿ ಹಲವಾರು ಬದಲಾವಣೆಗಳನ್ನು ಕಂಡಿದೆ. ಒಂದು ಐತಿಹಾಸಿಕ ದಾಖಲೆ ಪ್ರಕಾರ ದಸರಾ ಮೊದಲು ಪ್ರಾರಂಭ ಆಗಿದ್ದು ವಿಜಯನಗರದ ಅರಸರ ಮಹಾನವಮಿ ದಿಬ್ಬದಲ್ಲಿ ಅಂತ ಇದೆ. ಅದಾದ ನಂತರ 1608-9ರಲ್ಲಿ ಮೈಸೂರಿನ ಅರಸರು ಅದರ ಪರಂಪರೆಯನ್ನು ಮುಂದುವರಿಸಿದ್ರು ಅಂತ ಇದೆ. ಅಲ್ಲಿಂದ ಬಹುತೇಕ ಇಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದವರೆಗೆ, ಅಂದರೆ 1720ರವರೆಗೆ ಒಂದು ರೀತಿಯ ದಸರಾ ನಡೀತಾ ಇತ್ತು. ಅವರು ಗತಿಸಿದ ನಂತರ ದಳವಾಯಿಗಳ ಆಳ್ವಿಕೆಗೆ ಮೈಸೂರು ಹೋದಾಗ ಆಗ ಒಂದು ರೀತಿಯ ದಸರಾ ನಡೀತಾ ಇತ್ತು. 1761ರಲ್ಲಿ ದಳವಾಯಿಗಳ ಆಡಳಿತದಿಂದ ಹೈದರಾಲಿ ಕೈಗೆ ಆಡಳಿತ ಹೋದಾಗ ಅವ್ರ ಕಾಲದಲ್ಲಿ, ಅಂದರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಒಂದು ರೀತಿಯ ದಸರಾ ನಡೀತಾ ಇತ್ತು. ಟಿಪ್ಪು ಸುಲ್ತಾನ್ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇಂಗ್ಲೀಷರ ಪರವಾಗಿ ಆಡಳಿತವನ್ನು ನಡೆಸುವಾಗ ಅವ್ರ ಕಾಲದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿರೋದನ್ನು ನಾವು ಅವರ ಜೀವನ ಚರಿತ್ರೆ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದು ರೀತಿಯಲ್ಲಿ ಇವತ್ತಿನ ಆಧುನಿಕ ದಸರಾಗೆ ಒಂದು ಮೂಲ ರೂಪವನ್ನು ಕೊಟ್ಟಂಥವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ಬೋದು. ನಂತರ ಮತ್ತೆ ಅವರ ಅಧಿಕಾರವನ್ನು ಕಳ್ಕೊಂಡು ಬ್ರಿಟಿಷ್ ಕಮಿಷನರ್ಗಳು ಆಳ್ವಿಕೆಯನ್ನು ವಹಿಸ್ಕೊಂಡಾಗ ಒಂದು 50 ವರ್ಷಗಳ ಕಾಲ ಅದು ಇಂಗ್ಲೀಷರ ನೇತೃತ್ವದಲ್ಲಿ ಸಾಂಪ್ರದಾಯಿಕವಾಗಿ ಮೈಸೂರು ರಾಜರ ವಂಶಕ್ಕೆ ಅಥವಾ ಅವರ ಮನೆತನಕ್ಕೆ ಸಂಬಂಧಪಟ್ಟಂತೆ ನಡ್ಕೊಂಬರ್ತಾಯಿತ್ತು. ಮತ್ತು 1881ರಲ್ಲಿ 10ನೇ ಚಾಮರಾಜ ಒಡೆಯರು ಅಧಿಕೃತವಾಗಿ ಮೈಸೂರಿನ ರಾಜರು ಅಂತೇಳಿ ಬ್ರಿಟಿಷರು ನೇಮಿಸಿದಾಗ ಅಲ್ಲಿಂದ ಮತ್ತೆ ದಸರಾ ತನ್ನ ವೈಭವವನ್ನು ಮರುಕಳಿಸ್ಕೊಂಡು ಬಂತು. ಅದು 1940ರವರೆಗೂ ಚೆನ್ನಾಗಿ ನಡ್ಕೊಂಡು ಬಂತು. 1940ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಿಧನ ಹೊಂದಿದ ನಂತರ ದಸರಾ ಇನ್ನೊಂದು ರೂಪವನ್ನು ಪಡೀತು. ಅದಾದಮೇಲೆ ಸಾರ್ವಜನಿಕರು ದಸರಾ ಮಾಡಬೇಕು ಅಂತೇಳಿ ಮುಂದೆ ಬಂದು, ಹೀಗೆ ಹಲವಾರು ಕಾಲಘಟ್ಟದಲ್ಲಿ ಹಲವಾರು ಬದಲಾವಣೆಗಳನ್ನು ದಸರಾ ಕಂಡಿದೆ. ಇಲ್ಲಿ ಒಂದು ಕಂಬಳದ ವಿಚಾರವಾಗಿ ಹೇಳಬೇಕು ಅಂದರೆ, ಮೈಸೂರು ಮಹಿಷನಾಡು, ಮಹಿಷ ಮಂಡಲ ಅಂದರೆ ಅದು ಪ್ರಾಣಿ ಮೂಲದ ಹೆಸರಾಗಿದೆ. ಅಂದರೆ ಎತ್ತುಗಳು ಅಂತ ಹೇಳ್ಬೋದು, ಕಾಡು ಕೋಣ ಅಂತ ಹೇಳ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಊರಿದು. ಅಂದರೆ ಈ ಪ್ರದೇಶ, ಈ ಪ್ರಾಂತ್ಯ ಏನಿದೆ ಮಹಿಷ ಮಂಡಲ ಅಂಥೇಳಿ ಮೌರ್ಯರ ಕಾಲದಲ್ಲಿ ನಾವೇನು ಉಲ್ಲೇಖವನ್ನು ಪ್ರಥಮ ಬಾರಿಗೆ ನಾವು ನೋಡ್ತೀವಿ. ಮಹಿಷ ಮಂಡಲ ಅಂದರೆ ಎತ್ತುಗಳ, ಎಮ್ಮೆಗಳ, ಕಾಡು ಕೋಣಗಳ ನಾಡು ಅಂತೇಳಿ ಅರ್ಥ. ಆ ಪ್ರಾಣಿಗಳು ಇದ್ದಂಥ ನಾಡಿದು. ಈಗ ಆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ರೀಡೆಯನ್ನು ಆಚರಣೆ ಮಾಡೋದಕ್ಕೆ ಕೆಲವರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾರೆ ನನಗೆ ಅರ್ಥ ಆಗಲ್ಲ. ಒಂದು ವೇಳೆ ಆ ಕ್ರೀಡೆಯಲ್ಲಿ ಏನಾದರೂ ಹಿಂಸೆ ಇದ್ದರೆ ಅದನ್ನು ವಿರೋಧಿಸ್ಬೋದು, ಹಿಂಸೆ ಇಲ್ಲ ಅಂದರೆ ಅದನ್ನು ಸ್ವಾಗತಿಸಬೇಕಾಗುತ್ತೆ.
ಆಮೇಲೆ ಮೈಸೂರು ದಸರಾ ಅಂದಿದ ತಕ್ಷಣ ಮೈಸೂರಿನ ಇವತ್ತಿನ ಏನು ಮೈಸೂರು ನಗರ ಪಾಲಿಕೆ ಸೀಮಿತ ಇದೆಯಲ್ಲ ಅಷ್ಟಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳನ್ನೇ ಮಾಡಬೇಕು ಅನ್ನೋದಿಲ್ಲ. ದಸರಾ ನಾಡ ಹಬ್ಬ, ಇಡೀ ಕರ್ನಾಟಕ ರಾಜ್ಯ ಹಾಗೊಂದು ವೇಳೆ ಹೇಳೋದಾದರೆ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಪುರಾತನವಾದಂಥ ಒಂದು ಧಾರ್ಮಿಕ ಸಾಂಪ್ರದಾಯಿಕ ಆಚರಣೆ ಯಾವುದಾದ್ರೂ ನಿರಂತರವಾಗಿ ನಡ್ಕೊಂಬರ್ತಿದೆ ಅಂದರೆ ಅದಕ್ಕೆ ದಸರಾ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಬೇರೆ ಇನ್ಯಾವ ದೇಶದ ಯಾವ ರಾಜ್ಯದಲ್ಲೂ ಕೂಡ ನಿರಂತರವಾಗಿ ಈ ರೀತಿಯ ಇದನ್ನು ನಡೆಸ್ಕೊಂಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ನಾವು ಒರಿಸ್ಸಾದ ಜಗನ್ನಾಥ ರಥಯಾತ್ರೆಯನ್ನು ಹೋಲಿಕೆಯನ್ನು ಕೊಡ್ಬೋದೇನೋ. ಅಂದರೆ ಇದು ಸಮಗ್ರ ಎಲ್ಲ ಜನಾಂಗದ, ಎಲ್ಲ ಭಾಷೆಯ, ಎಲ್ಲ ಧರ್ಮದ, ಎಲ್ಲ ರಾಜ್ಯದ ಜನರನ್ನು ಒಳಗೊಂಡಂತೆ ದಸರಾ ತನ್ನ ವೈಭವವನ್ನು ನಡೆಸ್ಕೊಂಬರ್ತಾ ಇದೆ. ಹೀಗಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂಥ ಕೆಲವೊಂದು ಕ್ರೀಡೆಗಳನ್ನಾಗ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು, ಅಥವಾ ಧಾರ್ಮಿಕ ವಿಚಾರಗಳಾಗ್ಬೋದು, ದಸರಾದಲ್ಲಿ ಅಳವಡಿಸ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಹೀಗಾಗಿ ಕಂಬಳ ಏನು ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದ್ದಾರೆ, ಪ್ರಾಣಿ ಹಿಂಸೆ ಅನ್ನೋದು ಒಂದನ್ನು ಬಿಟ್ಟರೆ ಬಹುಶಃ ಅದ್ರಲ್ಲಿ ಬೇರೆ ಇನ್ನೇನು ವಿರೋಧ ಇಲ್ಲ. ಮತ್ತು ಈಗ ಮಾತಾಡ್ತಾ ನಮ್ಮ ಮೈಸೂರಿನ ಯುವ ರಾಜಕಾರಣಿ ಒಂದು ಮಾತನ್ನು ಹೇಳಿದ್ರು, ಕೆಲವರು ಬಿಟ್ಬಿಟ್ರೆ ಜಲ್ಲಿಕಟ್ಟನ್ನು ಕೇಳಿಬಿಡ್ತಾರೆ, ಕೋಳಿ ಪಂದ್ಯವನ್ನು ಕೇಳ್ತಾರೆ ಅಂತೇಳಿ. ಬಹುಶಃ ಒಬ್ಬ ಜನಪ್ರತಿನಿಧಿಯಾಗಿ ಆ ರೀತಿ ಕೇವಲವಾಗಿ ಮಾತಾಡಬಾರ್ದು. ಜಲ್ಲಿಕಟ್ಟು ಕೂಡ ಕಂಬಳದ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಒಂದು ವರ್ಗದ ರೈತಾಪಿ ವರ್ಗದವರು ನಡೆಸ್ತಿರೋಂಥ ಒಂದು ಆಚರಣೆ. ಅದು ತಮಿಳುನಾಡಿನಲ್ಲೇ ನಡೀತಾ ಇಲ್ಲ, ಎಲ್ಲ ಕಡೆಯೂ ನಡೀತಾ ಇದೆ. ಜನ ಇಷ್ಟಪಡೋವಂಥದ್ದು. ಹಿಂದೆ ಅದು ಹಿಂಸೆಯಿಂದ ಕೂಡಿತ್ತು ಕೆಲವೊಂದು, ಅಂದರೆ ಎತ್ತುಗಳಿಗೆ ಹೊಡೆಯೋದು, ಕೋಳಿಗೆ ಚಾಕುವಿಂದ ಇದು ಮಾಡೋವಂಥದ್ದು ಇವೆಲ್ಲ ಇತ್ತು. ಅವೆಲ್ಲವನ್ನು ನಿಲ್ಲಿಸಿ ಹಿಂಸಾರಹಿತವಾದಂಥ ಪ್ರಾಣಿಗಳನ್ನು ತೊಡಗಿಸ್ಕೊಂಡು ಹೀಗಾಗಿ ನೋಡಿದ್ರೆ ಆಲ್ರೈಟ್ ಸರ್, ಮಾತಾಡ್ತೀನಿ ಒಂದು ನಿಮಿಷ. ನಮ್ಮ ಜೊತೆಗೆ ಪಾರಂಪರಿಕ ತಜ್ಞರು ಪ್ರೊಫೆಸರ್ ರಂಗರಾಜು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್.